ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿ ವ್ಯಾಪ್ತಿಯ ಐವಾರಹಳ್ಳಿ ಗ್ರಾಮದ ಹೊರವಲಯದಲ್ಲಿ 108 ಅಡಿಗಳ ಬೇತಾಳ ದೇವರ ದೇವಾಲಯದಲ್ಲಿ ಹಲವು ವಿಸ್ಮಯಗಳು ಬೆಳಕಿಗೆ ಬರುತ್ತಿವೆ. ಕ್ಯಾಸಂಬಳ್ಳಿ ಹೋಬಳಿ ವ್ಯಾಪ್ತಿಯ ಐವಾರಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅಘೋರಿ ಚಂದ್ರನಾಥ್ ಅವರು ಭದ್ರಕಾಳಿ ಶಕ್ತಿಪೀಠ ದೇವಾಲಯದಲ್ಲಿ ಪ್ರಪಂಚದಲ್ಲಿಯೇ ಎಲ್ಲೂ ಕಾಣದಂತಹ 108 ಅಡಿಗಳ ಬೇತಾಳ ವಿಗ್ರಹ ಪ್ರತಿಷ್ಠಾಪಿಸಿ ಈ ಕ್ಷೇತ್ರವನ್ನು ಮಹಾಶಕ್ತಿಪೀಠವನ್ನಾಗಿ ಮಾಡಿ ಸಕಲ ಮಾನವ ಕುಲದ ಹಲವು ಸಮಸ್ಯೆಗಳ ನಿವಾರಣಾ ಸ್ಥಳವಾಗಿ ಮಾರ್ಪಟ್ಟಿದೆ. ಈ ಮಹಾನ್ ಪುಣ್ಯ ಶಕ್ತಿ ಪೀಠದಲ್ಲಿ ಜನರ ಹಲವು ಸಮಸ್ಯೆಗಳು ಕರ್ಪೂರದಂತೆ ಕರಗುತ್ತಾ ದಿನೇ ದಿನೇ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಸಮಸ್ಯೆ ಹೊತ್ತು ತರುವ ಭಕ್ತಾದಿಗಳು ಈ ಕ್ಷೇತ್ರ ದರ್ಶನ ಮಾಡಿ ಹಿಂತಿರುಗುವ ವೇಳೆ ಸಂತೋಷದ ಮೊಗದೊಂದಿಗೆ ಹೊರಡುವುದನ್ನು ಕಾಣಬಹುದು. ಈ ಕ್ಷೇತ್ರದಲ್ಲಿ ಪವಾಡಗಳು ನಡೆಯಲು ಮಹಾಶಕ್ತಿ ಪೀಠದ ಮೂಲ ಅಘೋರಿಯಾಗಿ ಸುಮಾರು ವರ್ಷಗಳ ಕಾಲ ಹಿಮಾಲಯ, ಕಾಶಿ, ಶ್ರೀಲಂಕಾ, ಕೇರಳ ಪ್ರಾಂತ್ಯಗಳಲ್ಲಿ ತಪಸ್ಸು ಮಾಡಿ ಬೇತಾಳ ಮತ್ತು ಭದ್ರಕಾಳಿ ದೇವರ ಅನುಗ್ರಹ ಪಡೆದಿರುವಂತಹ ಅಘೋರಿ ಚಂದ್ರನಾಥ್ ಅವರ ಶಕ್ತಿ ಅಪಾರವಾಗಿದೆ. ಈ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ಉತ್ತರ ಭಾರತದ ಹಲವು ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಿರುವುದು ಈ ಕ್ಷೇತ್ರದ ಮಹತ್ವ ತಿಳಿಯುತ್ತದೆ. ಈ ಮಹಾಶಕ್ತಿ ಪೀಠದಲ್ಲಿ ಕಲಿಯುಗದ ಹಲವು ಸಮಸ್ಯೆಗಳಾದ ಮಾಟ ಮಂತ್ರ, ತಂತ್ರ, ನರದೃಷ್ಟಿ, ಭೂತ ಪ್ರೇತ ಸಮಸ್ಯೆಗೆ ಈ ಕ್ಷೇತ್ರ ದರ್ಶನ ಮಾಡಿದ್ರೆ ಸಾಕು ಎಲ್ಲ ಸಮಸ್ಯೆಗಳು ಮಾಯವಾಗುತ್ತಿದೆ ಎಂದು ಭಕ್ತರ ಮನದ ಮಾತಾಗಿದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷ ಶಕ್ತಿ ಅಂದರೆ ಬಿಪಿ, ಸಕ್ಕರೆ ಕಾಯಿಲೆ ಹಾಗೂ ಕುಡಿತಕ್ಕೆ ದಾಸರಾದ ವ್ಯಕ್ತಿಗಳಿಗೆ ಮತ್ತು ಹಲವು ರೋಗಕ್ಕೆ ಅಘೋರಿ ಚಂದ್ರನಾಥ್ ಅವರು ನೀಡುವ ಔಷಧ ಸೇವಿಸುವುದರಿಂದ ಮತ್ತೊಮ್ಮೆ ಇಂತಹ ರೋಗಗಳು ಬರುವುದಿಲ್ಲ. ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ದಿನದಂದು ಭದ್ರಕಾಳಿ, ಬೇತಾಳ, ಕಾಲಭೈರವ, ವಿಷ್ಣುಮಾಯ, ಪ್ರತ್ಯಂಗಿರ, ಕಾಟೇರಮ್ಮ, ಪಾರ್ವತಿ ದೇವಿ, ನಾಗಮ್ಮ, ಕರಿಕುಟ್ಟಿ ಜಾತ ದೇವರಿಗೆ ವಿಶೇಷ ಹೋಮ ಅಲಂಕಾರ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ. ಏನಕ್ಕೆ ಯಾರು ನೀನು? ಓಂ ಶಕ್ತಿ. ಈ ದೇವಸ್ಥಾನಕ್ಕೆ ಬರ್ಬೋದಾ? ಇಲ್ಲಿ ಮರಿ ಎಲ್ಲ ಹೊಡಿತೀವಲ್ಲ, ಹೆಂಗ್ ಬರ್ತೀಯ ನೀನು? ಪಕ್ಕದಲ್ಲಿ ಅಲ್ಲಿ ಬರ್ಬೇಕಲ್ಲ. ಏನಕ್ಕೆ பிடிக்காது ಕಷ್ಟಲೇ ಇರ್ತದ. ನನ್ನ ಹೆಸರು ಚೈತ್ರ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಇಲ್ಲಿಗೆ ಬಂದೆ. ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದಿರೋದು. ಇಲ್ಲಿ ಬಂದಮೇಲೆ ವಾತಾವರಣ ಎಲ್ಲ ನೋಡೋದ್ರಿಂದ ಸ್ವಲ್ಪ ಖುಷಿ ಅನಿಸ್ತು. ಅಲ್ಲಿ ಮಾತಾಡಿದ್ಮೇಲೆ ಎಲ್ಲ ನಿಜ ಇತ್ತು. ಇದು ಮೊಬೈಲಲ್ಲಿ ಮಾಡಿ ಬಂದಿದ್ದು ನಮ್ಮೂರು ಇಲ್ಲೇ ಹತ್ರ ಹಂಗೆ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಯಾಕೆ ಅನಿಸ್ತಿದೆ ಇಲ್ಲಿ ಬಂದಲ್ಲಿ? ಚೆನ್ನಾಗಿದೆ, ದೇವರೆಲ್ಲ ಸೂಪರ್ ಆಗಿದೆ. ಮತ್ತು ಎಲ್ಲ ಅಮಾವಾಸ್ಯೆ ಪೂಜೆ ನಡೆಯುತ್ತಿದೆ. ಬಂದೋದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಎಲ್ಲ ಚೆನ್ನಾಗಿ. ನಿಮ್ಮ ಹೆಸರು ಯಾವ ಊರು? JP ನಗರ, ಬೆಂಗಳೂರು. ಮನೆ ಅದು ಸ್ವಲ್ಪ ಓಕೆ ಅನಿಸ್ತದೆ. ಮತ್ತು ಅದರಿಂದ ಕೇಳಿದ್ರು ಪರಿಹಾರಕ್ಕೆ గంగమ్మ ఏనారు తొందిరు வீட்டில் என்னமோ பிரச்சனை பசங்களுக்கு. எங்கள் வீட்டுக்காரர்கள் அதைத்தான் கேட்குறேன். அட்ரஸ் யார் சொல்லுங்க? எனக்கு என் பொண்ணு சொல்லிச்சு. என் பெரிய பொண்ணு வந்துச்சு, என் மருமாவை பிடிச்சிருந்தாங்க. இப்போ எல்லாம் கூட எல்லாம் விட்டு நல்லா இருக்கிறாங்க. நல்லா இருக்குங்களா? நல்லா இருக்கிறாங்க, தைக்கிறாங்க. அவங்க ரொம்ப பிடிக்காரு, குடிச்சிட்டு அடிப்பாங்க. அப்போ ப்ராப்ளம் சால்வ் ஆகிடுச்சு, நல்லா இருக்கிறாங்க. ನಾನ್ನೂರು. ಈಗ ಸದ್ಯಕ್ಕೆ ನಾವಿರೋದು ಬಂಗಾರಪೇಟೆ, ಅಮರಾವತಿ ಲೆವೆಟಲ್ಲಿದ್ದೀವಿ ನಾವು. ನನಗೆ ಕಿಡ್ನಿ ಸ್ಟೋನು ತುಂಬ ನೋವು, ಹಿಂಸೆ ಆಗ್ತಾಯಿದೆ, ತುಂಬ ನೋವು ತಿಂತಾಯಿದ್ದೆ. ಕೂರಕ್ಕೂ ಆಗಲ್ಲ, ಅಷ್ಟೊಂದು ನೋವಿತ್ತು ನನಗೆ.
ಆ ನೋವಿದ್ದದಕ್ಕೆ ಇಲ್ಲಿ ಬಂದು ಔಷಧಿ ಕೊಟ್ಟರು ನನಗೆ. ಆ ಔಷಧಿ ಕೊಟ್ಟಿದ್ದು 1 ವಾರದಲ್ಲೇ ಒಂದು ಸ್ವಲ್ಪ ಪರವಾಗಿಲ್ಲ. ಮತ್ತೆ 1 ವಾರ ಬಂದರೆ ಮತ್ತೆ ಸ್ವಲ್ಪ ಪರವಾಗಿಲ್ಲ. ಈಗೂ ಕಿಡ್ನಿ ಸ್ಟೋನ್ ಇದೆ, ಇಲ್ಲ ಅಂತ ಹೇಳಿಲ್ಲ, ಆದ್ರೂ ನೋವು ಕಡಿಮೆ ಆಗಿದೆ. ನೋವು ಅಷ್ಟೊಂದು ನೋಯ್ತಾ ಇದೆ. ಆರಾಮಾಗಿದ್ದೀನಿ, ಮಾತ್ರೆ ಕುಡಿತೀನಿ. ಅದೇ ಇವರು ಮೆಡಿಸನ್ ಕೊಟ್ಟು ಆ ಮೆಡಿಸನಲ್ಲಿ ಸ್ವಲ್ಪ ಗುಣ ಆಗಿದೆ. ಈಗ 4-5 ವಾರದಿಂದ ನಾನು ಕಾಲು ಕೈ ಎಲ್ಲ ನೋವಿ ಕೂರೋಕ್ಕಾಗ್ತಾ ಇರಲಿಲ್ಲ, ನಿಲ್ಲಕ್ಕಾಗ್ತಾ ಇಲ್ಲ, ಅಳ್ತಿದ್ದೆ. ಇನ್ನು ಎಲ್ಲೆಲ್ಲ ಔಷಧಿಗಳು ತಿಂದೆ ಅಲ್ಲೆಲ್ಲ ವಾಸಿ ಆಗಿದೆ ನನಗೆ. ಮತ್ತು ಇಲ್ಲಿ ಬಂದಾಗಿಂದ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಾಗಿದೆ. ಶುಗರ್ ಕೂಡ ಇತ್ತು, ಶುಗರ್ಗೂ 1 ವಾರ ಮೆಡಿಸನ್ ತಿಂದೆ. ಆ ವಾರ ಮೆಡಿಸನ್ ತಿಂದಾಗಿಂದ ಶುಗರ್ ಕೂಡ ಕಂಟ್ರೋಲ್ ಬಂದಿದೆ. 450, 380 ಈ ಥರ ಯಾವತ್ತೂ ಶುಗರ್ ಹಂಗೆ ಕಂಟಿನ್ಯೂ ಆಗ್ತಾ ಇರೋದು. ಮೇಲೋಗೋದು ಕೆಳಗಾಗೋದು ಹಿಂಗೆ ಆಗ್ತಾ ಇತ್ತು ಶುಗರು. ತುಂಬಾ ಶುಗರ್ ತುಂಬ ನೋವು ಇದೆ. ಗುಂಡಿಗಳೆಲ್ಲ ನೋವು, ಕೀಲೆಲ್ಲ ನೋವು ಅಂತಿರ್ತದೆ. ಶುಗರ್ ಒಂದು ಸ್ವಲ್ಪ ನಾರ್ಮಲ್ ಆಗಿದೆ. 1 ತಿಂಗಳು ನಾನು ಶುಗರ್ ಮೆಡಿಸನ್ ತಗೊಂಡಿದ್ದೀನಿ. ಅದು ತುಂಬ ಚೆನ್ನಾಗಾಗಿದೆ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಥ್ಯಾಂಕ್ ಯು. ప్రాబ్లమ్స్ అది చూసి అమ్మవారు మా కుదురే కదా మా మధ్య చెప్తే మేము చూసినాము సెట్ అయింది 15 రోజులు అయింది. అది వచ్చింది ఈరోజు అమావాస్య వచ్చింది. బాగానే ఉంది వాతావరణం కానీ నమ్మకం అనేది వచ్చినారో అది నమ్మకం పెట్టుకోవాలి. ఏదో నమ్మకం పెట్టుకున్నాం కాబట్టి బాగా జరుగుతాను. ಜಿಲ್ಲಾ ತಾಲೂಕು ಗುರುವಾಸಡಿಂದ ಬಂದಿದ್ದೀನಿ. ಇಂಥ ಯೂಟ್ಯೂಬ್ ಚಾನಲ್ನಿಂದ ನೋಡ್ಕೊಂಡು ಬಂದಿದ್ದೀನಿ. ಮನೆ ಸಲ್ಲಿಸಿದ್ದ విజయవాడ నుంచి మా తీసుకున్నవాడు ఒకడు వచ్చాడు. వాళ్ళని సాధికి వెళ్ళి అన్నయ్య అక్కడికి మంచి జరుగుతుంది అని చెప్పాడు. అదే ఉద్దేశంతో నిన్న బయలుదేరాము. నిన్న బయలుదేరి 11-11:30 అయింది వచ్చేప్పటికి. వచ్చి చూసాం, స్నానాలు ఏం చేసుకున్నాము. ఇంకా గురువు గారిని కలవాలి. కలిసిన తర్వాత ఆయన మాట్లాడి ఆయన ఏం చెప్తారో దాన్ని బట్టి ప్రొసీడ్ అవుతాం. ಸ್ವಾಮಿಗಳೇ, ಈ ದೇವಸ್ಥಾನ ಹಿನ್ನೆಲೆ ಹೇಳಿ ನಮಗೆ. ಯಾವ ಥರ ಸ್ಥಾಪನೆ ಆಯಿತು? ನಿಮಗೆ ಯಾರು ಇಲ್ಲಿ ಪ್ರಚೋದನೆ ಮಾಡೋದು, ಇಲ್ಲಿ ಮಾಡೋದಕ್ಕೆ ದೇವರೇನಾದರೂ ನಿಮ್ಗೆ ಏನಾದರೂ ಸೂಚನೆ ಕೊಟ್ರ? ಇದು ಬಂದು ಫಸ್ಟು ಭದ್ರಕಾಳಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಪ್ರತಿಷ್ಠಾಪನೆ ಮಾಡಿ 6 ತಿಂಗಳಿಗೆ ಬೇತಾಲ ಸಿದ್ಧಿ ಮಾಡ್ಕೊಂಡಿದ್ವಿ ನಾವು. ಫಸ್ಟ್ನಿಂದ ಬೇತಾಲ, ಭದ್ರಕಾಳಿ, ಕರಿಕುಟ್ಟಿ, ವಿಷ್ಣುಮಯ ವಿದ್ಯೆ ಕಲ್ತಿದ್ದೀವಿ ನಾವು. ನನಗೆ ಒಂದು ಇದು ಬೇತಾಲನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ನಾನು ಸಿದ್ಧಿ ಮಾಡ್ಕೊಂಡು ಏನೇ ಪ್ರಾಬ್ಲಮ್ ಇದ್ರೂ ಅದರಲ್ಲೇ ಕೆಲಸ ಕ್ಲಿಯರ್ ಮಾಡ್ತಾ ಇರೋದು. ಬೇತಾಲ ಇಟ್ಕೊಂಡೇ ಕೆಲಸ ಕ್ಲಿಯರ್ ಮಾಡ್ತಾ ಇರೋದು. ಬೇತಾಲ, ಕರಿಕುಟ್ಟಿ, ವಿಷ್ಣುಮಯ, ಭದ್ರಕಾಳಿ ಮೈನ್ ಪೀಠ. ಅಗೋರಿ ಅಂತೀರಲ್ಲ, ನೀವು ಎಲ್ಲೆಲ್ಲಿ ತಪಸ್ಸು ಮಾಡಿ ನೀವು ವಿದ್ಯೆ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀರ? ಕೇರಳಲ್ಲಿ ಹೋಗಿದ್ದೀನಿ, ನೇಪಾಲ್ಗೆ ಹೋಗಿದ್ದೀನಿ, ಕಾಮಾಖ್ಯಾಗೆ ಹೋಗಿದ್ದೀನಿ, ಕಾಶಿಗೆ ಹೋಗಿದ್ದೀನಿ, ತಾರಾಪೀಠ ಹೋಗಿದ್ದೀನಿ, ಉಜ್ಜಯಿನಿಗೆ ಹೋಗಿದ್ದೀನಿ. ಎಷ್ಟು ವರ್ಷ ತಪಸ್ಸು ಮಾಡಿದ್ದೀರಿ? 12 ವರ್ಷ ನನಗೆ ಅಲ್ಲಿ ಆಗಿರೋದು. ಇಲ್ಲಿ ಬಂದು 4 ವರ್ಷ ಆಯ್ತು ನಾವು. ನೀವು ತಪಸ್ಸು ಮಾಡಿದಾಗ ದೇವರು ಸಿದ್ಧಿ ನಿಮಗೆ ಸಿಕ್ಕಿದೆಯಾ? ಸಿದ್ಧಿ ಮಾಡಿರೋದಕ್ಕೆ ನಾನು ಇಷ್ಟು ಜನ ಬರ್ತಾ ಇದ್ದಾರೆ, ಇಷ್ಟು ಜನ ನಾನು ಕ್ಲಿಯರ್ ಮಾಡ್ತಾ ಇರೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇಲ್ಲಿ ನೀವು? ಇಲ್ಲಿ 3 ವರ್ಷದಿಂದ ಇದ್ದೀವಿ ನಾವು. 3 ವರ್ಷದಿಂದ ಜನಗಳಿಗೆ ಬರ್ತಾ ಇದ್ದೀವಿ. ತೆರೆದಿರುತ್ತೆ ಸರ್? ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಪ್ರತಿದಿನ ನಿತ್ಯ ಇರುತ್ತೆ. ಪ್ರತಿ ಶುಕ್ರವಾರ ಅಮಾವಾಸ್ಯೆಗೆ ವಿಶೇಷ ಪೂಜೆ, ಭಕ್ತಾದಿಗಳಿಗೆ ಪರಿಹಾರ ಇರುತ್ತೆ. ಹುಣ್ಣಿಮೆ ಹೋಮ ಇರುತ್ತೆ. ಸ್ವಾಮಿಗಳೇ, ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡ್ತೀರಾ? ಅಮಾವಾಸ್ಯೆಗೆ ಬಂದು ಚಿಕನ್ನು, ಮಟನ್ನು, ಬಾಡು ಊಟ ಇರುತ್ತೆ. ಶುಕ್ರವಾರ ಬಂದ್ಬಿಟ್ಟು ವೆಜ್ ಇರುತ್ತೆ. ಎಷ್ಟು ಜನ ಬಂದ್ರು ಅನ್ನದಾನ ಇರುತ್ತೆ. ಈ ದೇವಾಲಯಕ್ಕೆ ಯಾವ ಸ್ಟೇಟ್ ಅವರು, ಯಾವ ರಾಜ್ಯದವರು ಬರ್ತಾರೆ? ಎಲ್ಲ ಸ್ಟೇಟ್ ಅವರು ಬರ್ತಾ ಇದ್ದಾರೆ ಇವಾಗ. ಭಾರತದ ಇಡೀ ಉತ್ತರ ಕರ್ನಾಟಕ ಆಗ್ಬೋದು, ಎಲ್ಲ ಸ್ಟೇಟ್. ಬಾಂಬೆಯಿಂದ ಬಂದವ್ರೆ. ನೆನ್ನೆ ಬಂದು ಶುಗರ್ಗೆ ಬಾಂಬೆನಿಂದ ಬಂದಿದ್ದಾರೆ. ಅವರು ಡಾಕ್ಟ್ರು ನೆನ್ನೆ ಬಂದು ತಗೊಂಡು ಹೋಗಿದ್ದಾರೆ ಬಾಂಬೆಯಿಂದ. ಇವಾಗ ನೇಪಾಳಿಂದ 2 ಬಂದವ್ರೆ. ಈಗ ಏನಾರ ಮನುಷ್ಯರಿಗೆ ಏನಾರ ಕುಟುಂಬ ಕಲಹ ಆಗ್ಬೋದು, ಬೇರೆ ಇತರೆ ಏನಾರ ಕಾಯಿಲೆ ಆಗ್ಬೋದು, ಅದಕ್ಕೆ ಏನಾರ ಪರಿಹಾರ ಸೂಚಿಸಿದ್ರೆ ಪೂಜೆಗಳು, ಏನಾರ ಪೂಜೆ ಪುನಸ್ಕಾರಗಳು, ಹೋಮಗಳು, ಏನೇ ಪ್ರಾಬ್ಲಮ್ ಇರಲಿ ನಿಮ್ಮೆಯನ್ನು ಕುಂಬಳಕಾಯದಲ್ಲಿ ಪರಿಹಾರ ಮಾಡಿ ಕಳಿಸ್ತೀವಿ. ದೇವ, ಗಾಳಿ, ಭೂತ, ಪೇತ ಏನೇ ಇರಲಿ ಪ್ರಾಬ್ಲಮ್ ಇದ್ರೂ ಒಂದು ನಿಮ್ಮಿಗೆ ಕುಂಬಳಕಾಯಿ, ತೆಂಗಿನಕಾಯಿ, ಹಂಗೆ ಇಲ್ಲ ಅಂದ್ರೆ ಅರ್ಶಿನ ಕುಂಕುಮ ಅಮ್ಮಮ್ಮ ಅಂದ್ರೆ 1,000 ರೂಪಾಯಿ ಒಳಗಡೆ ಭೂತ ಪ್ರೇತ ಎಲ್ಲ ನಿವಾರಣೆ ಮಾಡ್ತೀವಿ. ಬೋರ್ಡ್ ಹಾಕಿದಿರಲ್ಲ ಒಳಗಡೆ, ಇಷ್ಟು ವಾರ ಬರಬೇಕು. ಅದು ಬಂದ್ಬಿಟ್ಟು ಮಕ್ಕಳಾಗಿಲ್ದಿರೋರಿಗೆ ಬರ್ದಿರೋದು. ಆಮೇಲೆ ಸಾಲದ ಭಾಗ್ಯ, ಆಮೇಲೆ ಕೋರ್ಟು ಕಚೇರಿಗಳಲ್ಲಿ ಬರ್ದಿಕ್ಕಿದೀವಿ. ಇಷ್ಟಿಷ್ಟು ವಾರ ಮಾಡ್ಕೊಂಡು ಹೋಗಿ. ಇಲ್ಲಿ ಪರಿಹಾರ ಏನು ಬೇಕಾಗಿಲ್ಲ. ಅಲ್ಲಿ ಬಂದು ಇಮ್ಮನ್ ಪ್ರದರ್ಶನ ಮಾಡ್ಕೊಂಡ್ರೆ 100% ರಿಸಲ್ಟ್ ಬರುತ್ತೆ ಅಲ್ಲಿ.
ಅದಕ್ಕೆ ಪರಿಹಾರ ಅಲ್ಲಿ ಬರ್ದಿಕ್ಕಿದ್ದೀವಿ. ಇವಾಗ ನಾವು ಒಂದು ಟೈಮ್ ಇರ್ತೀವಿ, ಇರಲ್ಲ, ಬರೋ ಭಕ್ತಾದಲ್ಲಿ ಅಲ್ಲಿ ನೋಡಿಕೊಂಡು ಮಾಡ್ಕೊಂಡೋದ್ರೆ 100% ರಿಸಲ್ಟ್ ಇರುತ್ತೆ. ಇದು ಈಗ KGF ತಾಲೂಕಾಗಿದೆ. KGF ತಾಲೂಕಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? KGF ಇಲ್ಲಿಗೆ 13 ಕಿಲೋಮೀಟರ್ ಇದೆ. 13 ಕಿಲೋಮೀಟರ್. KGF 13 ಕಿಲೋಮೀಟರ್ ಇದೆ ಇಲ್ಲಿಗೆ. ಅಂದರೆ ಇದು ಗ್ರಾಮ ಯಾವುದು? ಐವರಲ್ಲಿ ಗ್ರಾಮ. ಐವರಲ್ಲಿ ಗ್ರಾಮ, ಕಂಗಳ್ಳಿ ಪೋಸ್ಟ್, ಕ್ಯಾಸಂಬಳ್ಳಿ ಹೋಬಳಿ, KGF ತಾಲೂಕು, ಕೋಲಾರ ಡಿಸ್ಟಿಕ್ಕು. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.